ಸೊ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಳೋದು ಅನ್ನೋದು ವಿಡಿಯೋ ಮಾಡಿದ್ದೆ. ಸೊ ಇದರಲ್ಲಿ ಯಾವ ರೀತಿ ನಾವು ಡ್ರಾ ಅನ್ನೋದು ಮಾಡಿ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಫೋಲ್ಡಿಂಗ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿ. ಸೊ ನೋಡ್ಬೋದು. ಸೊ ಸೊಂಟ ಏನು ಬಂದಿರುತ್ತೆ ಅದಕ್ಕೆ 4 ಇಂಚ್ ಅನ್ನೋದು ಆ್ಯಡ್ ಮಾಡಿ ನಾನಿಲ್ಲಿ ಟೋಟಲ್ 12 ಇಂಚ್ ತೊಗೊಂಡಿದ್ದೀನಿ, ನೋಡ್ಬೋದು. ಸೊ ಈಗ ಇದು ನಾವು ಕಟ್ ಮಾಡಿಸ್ಕೊಂಬಂದಿರೋ ಪನ್ನದ ಸೈಡ್, ಓಕೆನಾ. ನಾವು ಈ ರೀತಿ ತೊಗೊಬಾರ್ದು. ಸೊ ಈ ಕಡೆಯಿಂದ ಈ ಎಡ್ಜ್ ಏನಿದೆ ಸೊ ಅದು ಲೆಂತ್ ಅನ್ನೋದು ಬರಬೇಕು ನಮಗೆ, ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ ನಾವು. ಇದು ಕಟ್ ಮಾಡ್ಕೊಂಡಾಗಿದೆ. ಸೊ ನಾನು ಇಲ್ಲಿ 2 ಬ್ಲೌಸ್ ಪೀಸ್ ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬ್ಲೌಸು ಮಾಡ್ಕೊಳ್ಳಿ, ಆಗ ಇನ್ನೂ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಆಗುತ್ತೆ. 2 ಬ್ಲೌಸು ಒಟ್ಟಿಗೆ ಕಟ್ ಮಾಡಬೇಡಿ ಬಿಗಿನರ್ಸ್ ಅನ್ನೋರು. ಸೊ ನೀವೆಷ್ಟು ಬ್ಲೌಸಲ್ಲಿ ತೊಗೊಂಡು ಮೆಜರ್ಮೆಂಟ್ ಕಟ್ ಮಾಡ್ತಾ ಇರ್ತೀರೋ ನೀವು ಅಷ್ಟು ಎಕ್ಸ್ಪರ್ಟ್ ಆಗ್ತೀರಾ. ಸೊ ಅದರಿಂದ ಯಾರೇ ಆಗಲಿ ಬಿಗಿನರ್ಸ್ ಕಟ್ ಮಾಡ್ತಿದ್ರೆ 2 ಬ್ಲೌಸ್ ಒಟ್ಟಿಗೆ ಕಟ್ ಮಾಡಬೇಡಿ. ಸೊ ಇದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕೋಣ. ಎಡ್ಜಸ್ ಅನ್ನೋದು ಸಮಾನವಾಗಿರಲ್ಲ. ಸೊ ಆಲ್ರೆಡಿ ಇಲ್ಲಿ ನಾವು ಬ್ಲೌಸ್ ಮೆಜರ್ಮೆಂಟ್ ಅವಾಗ ಎಲ್ಲ ತೋರಿಸಿದ್ದೀನಿ. ಸೊ ಈಗ 13.5 ಇತ್ತು. ಸೊ ಅದಕ್ಕೆ 1 ಇಂಚ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. 13.5ಗೆ 1 ಇಂಚ್ ಆ್ಯಡ್ ಮಾಡಿದ್ರೆ 14.5 ಆಗುತ್ತೆ. ಸೊ 14.5ಗೆ ಒಂದು ಮಾರ್ಕ್ ಹಾಕ್ಕೊತಿದ್ದೀನಿ, ಕಾಣಿಸ್ತೀನಿ. ಸೊ ಇನ್ನೊಂದು ಸೈಡು ಅದೇ ರೀತಿ ಈ ಕಡೆ ಕೂಡ ಸೇಮ್ 1 ಇಂಚ್ ಅನ್ನೋದು ಆ್ಯಡ್ ಮಾಡಲೇಬೇಕು. ಯಾಕಂದರೆ ಅರ್ಧ ಇಂಚು ಮೇಲೆ ಸ್ಟಿಚಿಂಗ್ ಹೋಗುತ್ತೆ ಮತ್ತು 1/2 ಇಂಚು ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ. ಸೊ ಹಂಗಾಗಿ ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕೋಣ. ಓಕೆ, ಲೆಂತ್ ಅನ್ನೋದಾಯಿತು. ಸೊ ಈಗ ನಾವು ಆಲ್ರೆಡಿ ಬ್ಲೌಸಿಂದ ಮೆಜರ್ಮೆಂಟ್ ಎಲ್ಲ ತೊಗೊಂಡಿದ್ದೀರಿ. ಸೊ ಅದನ್ನು ಸೈಡಲ್ಲೇ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ನಮಗೆ ಸೊಂಟ ಅನ್ನೋದು 7.75 ಬಂದಿದೆ. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಮತ್ತು 1 ಇಂಚ್ ಅನ್ನೋದು ಮಾರ್ಕಿಂಗ್, ಅಂದರೆ ಇದು ಏನು ಡಾಟ್ ಹಿಡಿತೀರೋ ಅದಕ್ಕೆ 1 ಇಂಚು ಮತ್ತು 2 ಇಂಚು ಮಾರ್ಜಿನ್. ನೀವು 1.5 ಬೇಕಾದ್ರೂ ತೊಗೊಬೋದು. ಒಬ್ರೊಬ್ರು ಇಲ್ಲ ನಮಗೆ ಎಕ್ಸ್ಟ್ರಾ ವಿಡಿಯೋ ಅಂದಾಗ 2 ಇಂಚು, ಇಲ್ಲ ನಾರ್ಮಲ್ ಏನೂ ಅಂದಿಲ್ಲ ಅಂದರೆ 1.5 ಇಂಚ್ ಕೂಡ ತೊಗೊಬೋದು, ಓಕೆನಾ. ಸೊ ಇದ್ರ ಮಧ್ಯದಲ್ಲಿ ನಾವೀಗ ಒಂದು ಡಾಟ್ ಹಿಡಿಬೇಕು, ಓಕೆನಾ. ಸೊ ಬ್ಯಾಕ್ ಡೀಪ್ ಬಂದು 7.75. ಸೊ ಬ್ಯಾಕ್ ಪಾರ್ಟ್ ಮಾರ್ಜಿನ್ನು ಸೇರಿಸಿ 7.25, ಓಕೆನಾ. ಈಗ ನಮಗೆ ಡೀಪ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ. ಸೊ 7.1 ಅನ್ನೋದು ಬಂದಿದೆ. ಸೊ ಶೋಲ್ಡರ್ ಅನ್ನೋದಿಲ್ಲಿ ನಾನು 5 ಇಂಚ್ ಅನ್ನೋದು ತೊಗೊತಿದ್ದೀನಿ, ಓಕೆನಾ. ಸೇಮ್ ಅದೇ ಒಂದು ಮಾರ್ಕಿಂಗ್, ಇನ್ನೊಂದು ಸ್ವಲ್ಪ ಕೆಳಗಡೆಗೆ 5 ಇಂಚ್ ಅನ್ನೋದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಲೈನ್ ಹಾಕೋಣ. ಈಗ ಆರ್ಮೋಲ್ ಡೌನ್ ಬಂದು ನಾನು 5 ಇಂಚನ್ನು ತೊಗೊತಿದ್ದೀನಿ. ಮತ್ತು ಇದೇನು ಲೈನ್ ಇರುತ್ತೆ ಇಲ್ಲಿಂದ 1 ಇಂಚ್ ಮೇಲೆಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಬೇಕು. ಮತ್ತು ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾಡ್ತೀನಿ. ಈ ಲೈನ್ ಅನ್ನೋದು ಕ್ರಿಯೇಟ್ ಆದಮೇಲೆ ನಮ್ಮದು ಚೆಸ್ಟ್ ಬಂದು 8.5 ಬಂದಿದ್ದು. ಸೊ ಇಲ್ಲಿ ನಾವು 8.5ನೇ ಇಟ್ಕೊತಿದ್ದೀರಿ, ಓಕೆನಾ. ಮತ್ತು 2 ಇಂಚ್ ಮಾರ್ಜಿನ್ನು.
ಕರೆಕ್ಟಾಗಿ ನೋಡ್ಕೊಳ್ಳಿ. ಆ 1 ಇಂಚ್ ಎಲ್ಲಿ ಬಂದಿರುತ್ತೋ ಅಲ್ಲೇ ಶೇಪ್ ಬರೋ ಥರ ನೋಡಿಕೊಂಡು ಪ್ಲೇಸ್ ಮಾಡ್ಕೊಳ್ಳಿ. ಸೊ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಈಗ ಆರ್ಮೋಲನ್ನು ಚೆಕ್ ಮಾಡ್ಕೊಬೇಕು. ಸೊ ನಮ್ದು ಎಷ್ಟು ಬಂದಿದೆ, 7.5 ಬಂದಿದೆ. ಸೊ ನಮ್ಮದು 7.75 ಅನ್ನೋದು ಬರ್ತಿದೆ. 1 ಪಾಯಿಂಟ್ ಅನ್ನೋದು ಈ ಲೈನ್ ಏನಿದೆ ಅಡ್ಜಸ್ಟ್ ಮಾಡ್ಕೊಬೇಕು. ಕಮ್ಮಿ ಬಂದರೆ ಮೇಲೆ, ಜಾಸ್ತಿ ಬಂದರೆ ಕೆಳಗಡೆ, ಒಟ್ಟಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಬೇಕು. ಸೊ ಇವಾಗ ನಮಗೆ ಜಾಸ್ತಿ ಬಂದಿದೆಯಲ್ಲ, ಸೊ ಅದಕ್ಕೋಸ್ಕರ ಮೇಲೆಗೆ 1 ಪಾಯಿಂಟ್ ಅನ್ನೋಷ್ಟು ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಬಂದಿರೋದು ಬರೀ 1/4 ಇಂಚ್ ಅನ್ನೋದು ಜಾಸ್ತಿ ಬಂದಿದೆ. ಸೊ ಹಂಗಾಗಿ ನಾನೇನು ಮಾಡಿದ್ದೀನಿ ಅಂದರೆ 1 ಪಾಯಿಂಟ್ ಅನ್ನೋಷ್ಟು ಮೇಲೆ ಮಾಡಿದ್ದೀನಿ. ಈಗ ನಮಗೆ ಕರೆಕ್ಟಾಗಿ ಬರುತ್ತೆ. ಬಟ್ ಒಂದು ಸಲ ಚೆಕ್ ಮಾಡ್ಕೊಳ್ಲೇಬೇಕು ನೀವು. ಸೊ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀರ, ಸೊ ನಾವು ಸ್ಟಿಚಿಂಗ್ ಅನ್ನೋದು ಇಲ್ಲಿ ಬರೋದ್ರಿಂದ ಸೊ ನಾವು ಇಲ್ಲೇ ಯಾವತ್ತಿದ್ರೂ ಮಾರ್ಜಿನ್ ತೊಗೊಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಜಿನ್ ತೊಗೊಂಬಾರ್ದು. ಯಾಕಂದರೆ ಇದು ನಮಗೇನಿದ್ರು ಕಟಿಂಗ್ ಲೈನ್ ಅಷ್ಟೇ, ನಮಗೆ ಸ್ಟಿಚಿಂಗ್ ಎಲ್ಲ ಇಲ್ಲೇ ಬರೋದ್ರಿಂದ ಸೊ ನಾವು ಇಲ್ಲೇ ತೊಗೊಬೇಕು. ಓಕೆನಾ, ಅರ್ಥ ಆಯಿತು ಅಂತ ತಿಳ್ಕೊತಿದ್ದೀನಿ. ಸೊ ಇನ್ನೊಂದು ಸಲ ನೋಡ್ಕೊಳ್ಳೋಣ. ಸೊ ಓಕೆ, 7.5 ಅನ್ನೋದು ನಮಗೆ ಕರೆಕ್ಟಾಗಿ ಬಂದಿದೆ. ಸೊ ಈ ಲೈನ್ಗಳೇನಿದೆ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಅಂದರೆ ನಮ್ಮ ಫಿಟ್ಟಿಂಗ್ ಲೈನ್ ಇದು. ಸೊ ಈಗ ಡಾಟ್ ಬಿಗಿನರ್ಸ್ಗೆ ಗೊತ್ತಾಗಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ, ಸೊ ಇದೇನಿದೆ, ಸೊ ಇದು 7.25 ಇದೆ ಅಲ್ವಾ. ಸೊ ಇದರಲ್ಲಿ 1 ಇಂಚ್ ಅನ್ನೋದು ಮೈನಸ್ ಮಾಡಿಕೊಂಡು ಸೊ 5.25, 5.5 ಆ ರೀತಿ ತೊಗೊಬೋದು, ಅಥವಾ 1/4 ಇಂಚ್ ಮೈನಸ್ ಮಾಡಿ ತೊಗೊಬೋದು. ಸೊ ನಾನಿಲ್ಲಿ 5.5 ಅನ್ನೋದು ತೊಗೊತಿದ್ದೀನಿ. ಓಕೆನಾ, ಇದನ್ನು ಈ ಟೇಪ್ ಏನಿರುತ್ತೋ ಅದರಲ್ಲೇ ಬೇಕಾದ್ರೆ ಈ ರೀತಿ ಉಚ್ಕೊಂಡ್ರೆ ನಮ್ಮ ಕೆಳಗಡೆಗೂ ಅದೇ ರೀತಿ ಇರುತ್ತೆ. ಓಕೆನಾ, ಮಾರ್ಕಿಂಗ್ ಅನ್ನೋದು ಕೆಳಗಡೆ ಬಟ್ಟೆ ಕೂಡ ನಮಗೆ ಬಿದ್ದಿರುತ್ತೆ. ಸೊ ಈಗ ನಮ್ಮ ಶೋಲ್ಡರ್ ರೆಡಿ, ಶೋಲ್ಡರ್ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ 2.25 ಇದೆ. 2.25ಗೆ ನಾವು 3/4 ಇಂಚ್ ಅನ್ನೋದು ಆ್ಯಡ್ ಮಾಡಬೇಕು. ಇಲ್ಲಿ ನಾವು 2.25ಗೆ ನಾವು 3/4 ಇಂಚ್ ಅನ್ನೋದು ಆ್ಯಡ್ ಮಾಡಿದ್ರೆ ನಮಗೆ 3 ಆಯಿತು. ಓಕೆನಾ, 3/4 ಇಂಚ್ ಎಂದಕ್ಕೆ ಆ್ಯಡ್ ಮಾಡೋದು ಅಂದರೆ ಇಲ್ಲಿ 1/2 ಇಂಚ್ ಅನ್ನೋದು ಸ್ಟಿಚಿಂಗಿಗೆ ಹೋಗುತ್ತೆ, ಮತ್ತು ಇಲ್ಲಿ 1/4 ಇಂಚ್ ಅನ್ನೋದು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಹಂಗಾಗಿ ಕರೆಕ್ಟಾಗಿ ನಮಗೆ ಮತ್ತೆ 2.25 ಅನ್ನೋದೇ ಬರುತ್ತೆ ರೆಡಿಗೆ. ಸೊ ನೋಡ್ಬೋದು 2.25 ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ನೆಕ್ಕಿಲ್ಲಿದೆ 2 ಇಂಚ್ ಇದೆ. ಸೊ ನಾವಿಲ್ಲಿ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೊಬೋದು. ನಾನಿಲ್ಲಿ 2.75 ತೊಗೊತಿದ್ದೀನಿ. ಇದು ಸ್ವಲ್ಪ ಏಜ್ ಆಗಿರೋ ಬ್ಲೌಸು, ಸೊ ಹಂಗಾಗಿ 2.75 ತೊಗೊತಿದ್ದೀನಿ. ಸೊ ನಿಮ್ಗೆ ಹಂಗೂ ಒಂದು ವೇಳೆ ನಮಗೆ ಎಷ್ಟು ತೊಗೊಳೋದು ಗೊತ್ತಾಗ್ತಿಲ್ಲ, ನಮಗೆ ಭಯ ಆಗೋಯ್ತು, ಅಥವಾ ಹೊಸಬ್ರು ಯಾರೋ ನಮಗೆ ಬ್ಲೌಸ್ ಕೊಟ್ಟಿದ್ದಾರೆ ಅನ್ನೋದಿದ್ದರೆ, ಸೊ ನಿಮ್ಮದು ಈ ಅಳತೆ ಬ್ಲೌಸ್ ಏನಿದೆ ಸೊ ಅದನ್ನು ತೊಗೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ಅನ್ನೋದು ಹಾಕ್ಕೊಬೇಕು ಬ್ಲೌಸ್ನ. ಓಕೆನಾ, ಕರೆಕ್ಟಾಗಿ ಹಾಕ್ಕೊಂಡು ಟೇಪಿಂದ ಸೊ ನೋಡ್ಬೋದು ಇಲ್ಲಿ 6 ಇಂಚ್ ಅನ್ನೋದು ಬರ್ತಿದೆ. ಸೊ 6 ಇಂಚ್ ಅಂದಾಗ ನಾವು 1/4 ಇಂಚ್ ಲೆಸ್ ಮಾಡಿ ತೊಗೊಂಡ್ರೆ ಪೈಪಿಂಗ್ ಆದಾಗ ಕರೆಕ್ಟಾಗಿ 3 ಇಂಚಿಗೆ ಬರುತ್ತೆ. ಸೊ 6 ಇಂಚ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಕ್ಕೊಂದು ರೌಂಡ್ ನೆಕ್ ಕೊಡೋಣ. ಸೊ ಇದು ಅಷ್ಟೊಂದು ಡೀಪ್ ಅನ್ನೋದು ಬರೋದಿಲ್ಲ. ಡೀಪ್ ಬೇಕು ಅಂದರೆ ನಿಮಗೆ ಇದೇ ಸ್ಕೇಲ್ನ ಈ ರೀತಿ ಇಟ್ಕೊಂಡು ನೀವು ಈ ರೀತಿ ಹಾಕ್ಕೊಳ್ಳೋದ್ರಿಂದ 1/2 ಇಂಚ್ ಇಲ್ಲಿಂದ 1/2 ಇಂಚ್ ಬಂದು ಡೀಪ್ ಹಾಕ್ಕೊಳ್ಳೋದ್ರಿಂದ ಫುಲ್ಲು ರೌಂಡಾಗಿ ಬರುತ್ತೆ. ರೌಂಡ್ ಬರೋದೇ ಈ ವೇಡ್ರಿಂದ. ಏಜ್ ಆಗಿರೋರಿಗೆ ಆಲ್ಮೋಸ್ಟ್ ಅಷ್ಟು ಡೀಪು ಅಷ್ಟು ರೌಂಡ್ ಅನ್ನೋದು ಹಾಕೋದಿಲ್ಲ. ಸೊ ಇಲ್ಲ ನಾವು ಏಜ್ ಆಗಿಲ್ಲ ಅನ್ನೋರ್ಗಾದರೆ ಸೊ ಇಲ್ಲಿಂದ 1/2 ಇಂಚ್ ಏನಿದೆ ಸೊ ಇದನ್ನು ಈ ರೀತಿ ಮಾಡಿದ್ರೆ ಫುಲ್ಲು ನೆಕ್ ಅನ್ನೋದು ರೌಂಡಾಗಿ ಕೂತಿರುತ್ತೆ. ತುಂಬ ಬ್ರಾಡ್ ಇಷ್ಟಪಟ್ಟವರು ಈ ರೀತಿ ಅಂದರೆ ಫಸ್ಟ್ ಲೈನ್ ಏನಿದೆ ಅದನ್ನು ಹಾಕ್ಕೊಬೋದು. ಇನ್ನೂ ಡೀಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ರೌಂಡ್ ಮಾಡ್ಕೊಬೋದು. ಬಟ್ ಈ ಡೀಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದಾಗ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೊತಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ನೋಡ್ಕೊಳ್ಳಿ. ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಕ್ರಾಸನ್ನು ತೆಗೆದುಬಿಟ್ಟಿರ್ತಾರೆ. ಈ 1/2 ಇಂಚ್ ಅನ್ನೋದು ಏನು ಬಿಟ್ಟಿರ್ತಾರೆ ಇಲ್ಲಿಂದ ಕ್ರಾಸ್ ತೆಗಿತಾರೆ. ಈ ಕ್ರಾಸ್ ಅನ್ನೋದು ಯಾವಾಗ ತೆಗಿಬೇಕು ಅಂದರೆ ನಮಗೆ ಬ್ಲೌಸಲ್ಲಿ ಬಾರ್ಡರ್ ಬಂದಿರಬಾರ್ದು, ಆಗ ಮಾತ್ರ ನಾವು ಕ್ರಾಸ್ ಅನ್ನೋದು ತೆಗಿಬೇಕು. ಈ ಕ್ರಾಸ್ ಅನ್ನೋದು ತೆಗೆದಾಗ ನಾವು ಸ್ಟ್ರೈಟಾಗಿ ಇಲ್ಲಿ ಕೂರ್ಸೋಕೆ ಹೋದಾಗ ಈ ಪೋರ್ಷನ್ ಅನ್ನೋದು ಅರ್ಥ ಆಗ್ತಿದೆ. ಈ ಕ್ರಾಸ್ ಅನ್ನೋದು ನಾವೇನಾದರೂ ಫಸ್ಟೇ ಎಲ್ಲ ಬ್ಲೌಸ್ಗೂ ತೆಗೆಯೋದ್ರಿಂದ ಈ ಪಾರ್ಟ್ ಅನ್ನೋದೇನಿದೆ ಅದು ಈ ಕಡೆ ಬರುತ್ತೆ. ನಾವು ಯಾಕಂದರೆ ಬ್ಲೌಸು ಬಾರ್ಡರ್ ಇರುತ್ತೆ, ಆ ಬಾರ್ಡರ್ಗೆ ನಾವೇನು ಮಾಡಬೇಕು ಸ್ಟ್ರೈಟಾಗೇ ಇರಬೇಕು.
ನಾವು ಈ ರೀತಿ ಕಟ್ ಏನಾದರೂ ಸ್ಟಿಚ್ ಮಾಡಿದ್ವಿ ಅಂದರೆ ಎಲ್ಲ ಅಲ್ಲಿ ಬ್ಲೌಸ್ ಅನ್ನೋದು ಹಾಳಾಗುತ್ತೆ. ಯಾಕೆ ಹಾಳಾಗುತ್ತೆ ಅಂದರೆ, ಸೊ ಒಂದು ಕಡೆ ಇದು ಆಲ್ರೆಡಿ 1/2 ಇಂಚ್ ಹೋಗ್ಬಿಡುತ್ತೆ. ನಾವು ಇದನ್ನೇನು ಮಾಡ್ತೀರಿ, ತೊಗೊಂಡು ಹಿಂಗೆ ಎಳೆದುಬಿಟ್ಟು ಆ ಬಾರ್ಡರ್ಗೆ ಸ್ಟ್ರೈಟಾಗಿ ಕೂರಿಸ್ತೀರಿ. ಆಗೇನಾಗುತ್ತೆ, ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಯಾವುದೇ ಬ್ಲೌಸ್ಗೆ ಆಗಲಿ ನಿಮ್ಗೆ ಒಂದು ವೇಳೆ ಬಾರ್ಡರ್ ಬಂದಿಲ್ಲ, ಪ್ಲೇನ್ ಬಂತ, ಆರಾಮಾಗಿ ಇದನ್ನು ಕಟ್ ಮಾಡಿಕೊಂಡು ನೀವು ಮಾಡೋದ್ರಿಂದ ಯಾವುದೇ ರೀತಿ ಸುಕ್ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸೊ ಓಕೆ, ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಪದೇ ಪದೇ ಹೇಳ್ತಿದ್ದೀನಿ. ಸೊ ನೋಡ್ಬೋದು 13.5 ಇತ್ತು. ಸೊ ನಾನು ಲೆಂತ್ ಬಂದು 14.5 ತೊಗೊಂಡಿದ್ದೀನಿ. ಚೆಸ್ಟು 8.5. ನಾನು ಯಾವುದೇ ರೀತಿ ಇಲ್ಲಿ ಕಮ್ಮಿ ಅನ್ನೋದು ಮಾಡಿಲ್ಲ, ಯಾಕಂದರೆ ಡೀಪ್ ಅನ್ನೋದು ಕಮ್ಮಿ ಇದೆ ನಮಗೆ. ಓಕೆನಾ. ಮತ್ತು ನೆಕ್ ಬಂದು 7 ಕಾಲಿದೆ. ಮೇಲೆ ಬಂದು ಫುಲ್ ಶೋಲ್ಡರ್ ಬಂದಿದ್ದು 5 ಇದೆ. ಮತ್ತು ಇದು ನಮಗೆ ರೆಡಿ ಶೋಲ್ಡರ್ ಬಂದು 2 ಕಾಲು ಬೇಕು ನಮಗೆ. ಅದಕ್ಕೆ 3/4 ಇಂಚ್ ಅನ್ನೋದು ಆ್ಯಡ್ ಮಾಡಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೇನು ಮಿಕ್ಕಿದೆ ನನಗೆ 2 ಇಂಚ್ ಅನ್ನೋದು ಮಿಕ್ಕಿದೆ. ಸೊ 2 ಇಂಚಿಗೆ ನಾನು ನೆಕ್ಕನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಮತ್ತು ಸೊ ಆರ್ಮಲ್ ಅನ್ನೋದು ನಮಗೆ 7.5 ಬೇಕು. 7.5 ಎಲ್ಲಿಂದ ಬೇಕು ನಮಗೆ, ಇಲ್ಲಿಂದ ಬೇಡ ನಮಗೆ. ಸೊ ಸ್ಟಿಚಿಂಗ್ ಲೈನ್ ಈ ಕಟಿಂಗ್ ಲೈನ್ ಅನ್ನೋದು ಏನು ಬಿಟ್ಟು ನಾವು ಸ್ಟಿಚಿಂಗ್ ಎಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಯಾವುದೇ ಬ್ಲೌಸ್ ನೀವು ಇದು ಮಾಡಿರಿ, ನಾವು ಇಲ್ಲಿಂದನೇ ಮಾಡ್ಕೊಬೇಕು. 1/2 ಇಂಚ್ ಅನ್ನೋದು ನಾವು ಇಲ್ಲಿಂದನೇ ಸ್ಟಿಚ್ ಮಾಡ್ತೀವಿ. ಸೊ ತೋರಿಸ್ತೀನಿ. ಸೊ ನಾವು ಎಲ್ಲಿ ಸ್ಟಿಚ್ ಮಾಡ್ತೀವಿ, ಇಲ್ಲಿ ತಾನೇ ನಾವು ಸ್ಟಿಚ್ ಮಾಡೋದು, ಇಲ್ಲಿ ಯಾಕೆ ನಾವು ಕೌಂಟ್ ಮಾಡಬೇಕು. ಸೊ ಸುಮಾರು ಜನ ಅದನ್ನೇ ಮಿಸ್ಟೇಕ್ ಮಾಡ್ತಾರೆ. ನನ್ನ ಹತ್ರನೂ ಸುಮಾರು ಜನ ಕೇಳಿದ್ದಾರೆ. ಸೊ ಇದೇ ಮಿಸ್ಟೇಕೇ ಮಾಡ್ತಾರೆ. ಸೊ ನಾವು ಯಾವುದೇ ರೀತಿ ನಾವು ಇಲ್ಲಿ ಏನಕ್ಕೆ, ನಮಗೇನಿರೋದು ಕಟಿಂಗ್ ಲೈನ್ ಅಷ್ಟೇ, ನಾವು ಸ್ಟಿಚಿಂಗ್ ಬರೋದಿಲ್ಲ. ಸೊ ಹಂಗಾಗಿ ಸ್ಟಿಚಿಂಗ್ ಅನ್ನೋದು ಇಲ್ಲೇ ಮಾಡಬೇಕು. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಲ್ಲಿ 1 ಇಂಚ್ ಅನ್ನೋದೇ ನಾವು ಸೆಂಟ್ರ್ ಏನು ಬಿಟ್ಟಿರ್ತೀರಿ, 1 ಇಂಚ್ ಅನ್ನೋದು ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿರ್ತೀರಲ್ವ. ಸೊ ಆ 1 ಇಂಚನ್ನ ಈ ಕಡೆ 1/2 ಇಂಚಾಗಿ ಮತ್ತು ಈ ಕಡೆ 1/2 ಇಂಚಾಗಿ ಇದು ಮಾಡಿಕೊಂಡು ಸೆಂಟರಲ್ಲಿ ನೋಡ್ಬೋದು, ಇದು ಡಾಟ್ ಅನ್ನೋದು ಹಿಡಿಬೇಕು. ಈ ಡಾಟ್ ಎಂದಕ್ಕೆ ಹಿಡಿತೀರಿ ಅಂದರೆ, ಸೊಂಟ ಒಬ್ರೊಬ್ರಿಗೆ ನೋಡಿರ್ಬೋದು, ಈ ಬ್ಲೌಸ್ ಹಾಕಿದಾಗ ಈ ಪಾರ್ಟ್ ಅನ್ನೋದು ಮೇಲೆ ಹೋಗ್ಬಿಟ್ಟಿರುತ್ತೆ. ಈ ಡಾಟ್ ಹಿಡ್ದಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಈ ಡಾಟ್ ಹಿಡಿದ್ರೆ ಮಾತ್ರ ಬ್ಲೌಸ್ ಕೂಡ ಸ್ಟಿಫ್ ಆಗಿರುತ್ತೆ. ಯಾವುದೇ ರೀತಿ ಬ್ಲೌಸ್ ಅನ್ನೋದು ಮೇಲಕ್ಕೆ ಹೋಗೋದಿಲ್ಲ, ಏನಿಲ್ಲ. ನೀವು ಹೆಂಗೆ ಹಾಕಿರ್ತಿರೋ ಫಿಟ್ಟಿಂಗಾಗಿ ಹಂಗೆ ಬರುತ್ತೆ. ಸೊ ಡಾಟ್ ಅನ್ನೋದು ನೋಡಿಬಿಟ್ಟೆ ಹಿಡಿಬೇಕು ಯಾವಾಗಿದ್ರೂ ಅಷ್ಟೇ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾವು. ಇದು ಯಾವಾಗೂ ಅಷ್ಟೇ ಕಟ್ ಮಾಡಬೇಕಂದ್ರೆ ನೀವು ಕ್ರಾಸಾಗಿ ಕಟ್ ಮಾಡಬೇಡಿ. ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ನಾಚ್ ಅನ್ನೋದು ನಾವು ಇಲ್ಲಿ ಫಿಟ್ಟಿಂಗ್ ಲೈನಿಗೆ ಯಾವಾಗೂ ಅಷ್ಟೇ ನಮಗೆ ನಾಚ್ ಅನ್ನೋದು ಇರಬೇಕು. ಈ ನಾಚ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು ಬ್ಲೌಸಲ್ಲಿ. ಓಕೆನಾ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ಸೆಂಟರಲ್ಲಿ ಒಂದು ನಾಚ್ ಅನ್ನೋದು ಹೊಡ್ಕೊಬೇಕು. ನಾವು ಈ ರೀತಿ ಕಟ್ ಮಾಡ್ಕೊಬೇಕು. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ. ಸೊ ಇಲ್ಲಿ ಅಷ್ಟೇ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ ಅಂದರೆ ಎಲ್ಲ ಕರೆಕ್ಟಾಗೆ ಮಾಡಿರ್ತಾರೆ. ಲಾಸ್ಟಲ್ಲಿ ನಾವು ಫಿಟ್ಟಿಂಗ್ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ, ಸೊ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತಾರೆ. ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಕೆಲವೊಬ್ಬರು ಪ್ರಾಬ್ಲಮ್ ಮಾಡ್ತಾರೆ. ಓಕೆನಾ, ಇದನ್ನು ಕಟ್ ಮಾಡ್ಕೊಂಬಿಟ್ಟಿರ್ತಾರೆ. ಫುಲ್ ರೌಂಡ್ ಅನ್ನೋದು ಫಸ್ಟೇ ಕಟ್ ಮಾಡಿರ್ತಾರೆ. ಓಕೆನಾ, ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕಂದ್ರೆ ಸೊ ಅದನ್ನೊಂದು ಸ್ವಲ್ಪ ಬ್ರಾಡಾಗಿ ಬಂದ್ಬಿಟ್ಟಿರುತ್ತೆ. ನಾವು ಏನು ಮಾಡ್ತೀರಿ, ಇದು ಲೈನಿಂಗ್ ಫ್ಯಾಬ್ರಿಕ್ ಆ ರೀತಿ ಎಳೆದಾಗ ಅದು ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ, ನಾನು ಇಲ್ಲೊಂದು ಟಿಪ್ ಹೇಳ್ಕೊಡ್ತೀನಿ ನೋಡಿ. ಸೊ ಇದು 1/2 ಇಂಚ್ ಏನು ನಾವು ಇದೆಯಲ್ಲ, ಇದನ್ನು ನಾವು ಕಟ್ ಮಾಡಬಾರ್ದು ಮೇಲೆ. ಸೊ ಈ ಲೈನ್ ಹತ್ರ ನಾವು ಇದೇನು ನೆಕ್ ರೌಂಡ್ಗೆ ಹಾಕ್ಕೊಂಡಿರ್ತೀರಿ ಲೈನು,
ಇಲ್ಲಿಗೆ ಬಂದು ಈ ನಾಚ್ ಅನ್ನೋದು ಕೂರಬೇಕು. ಸೊ ಅರ್ಥ ಆಯ್ತಾ? ಸೊ ಮತ್ತೆ ಇದನ್ನು ಈ ರೀತಿ ಮಾಡಿಕೊಂಡು ಸೊ ನಾವೇನು ಹಾಕ್ಕೊಂಡಿದ್ರು ಮಾರ್ಜಿನ್ನು ಅದನ್ನು ಕಟ್ ಮಾಡ್ಕೊಬೇಕು. ಸೊ ಅರ್ಥ ಆಯ್ತಾ? ಸೊ ಈಗ ನಾವು ಇದೇ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ನೆಕ್ ಅನ್ನೋದು ನೀವು ಎಷ್ಟೇ ಹೇಳಿದ್ರು ಸೊ ಈ ರೀತಿ ನಾವು ಕಟ್ ಮಾಡ್ಕೊಂಡಿದ್ದರಿಂದ ನೀವು ಎಷ್ಟೇ ಇದಾಗಿದ್ರು ಕೂಡ ಅದು ಬರೋದಿಲ್ಲ. ಯಾಕಂದರೆ ಇದು ಇರುತ್ತೆ, ನಮಗೆ ನೆಕ್ ಎಷ್ಟು ಬೇಕಾಗುತ್ತೋ ಅಷ್ಟು ನಮಗೆ ಪರ್ಫೆಕ್ಟಾಗಿ ಅನ್ನೋದು ಕೂರುತ್ತೆ. ಸೊ ಆದ್ದರಿಂದ ನಾವು ಈ ರೀತಿ ಮಾಡಿದ್ರೆ ಬೆಸ್ಟ್. ಯಾವುದೇ ರೀತಿ ಬಿಗಿನರ್ಸೇ ಹೊಲಿಲಿ, ಯಾರೇ ಹೊಲಿಲಿ, ಶೋಲ್ಡರ್ ಡ್ರಾಪ್ ಅನ್ನೋದು ಎಕ್ಸ್ಪೆಷಲಿ ಬಿಗಿನರ್ಸ್ಗೆ ತುಂಬ ಒಳ್ಳೆಯದು. ಎಫರ್ಟ್ ಇರೋರು ಓಕೆ, ಎಕ್ಸ್ಪರ್ಟ್ ಇರೋರು ಹೊಲಿದ್ಬಿಡ್ತಾರೆ, ಬಟ್ ಬಿಗಿನರ್ಸ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರಿಗಾಗಿ ಇದು ಒಳ್ಳೆ ವಿಡಿಯೋ ಅಂತ ಅಂದ್ಕೊತಿದ್ದೀನಿ. ಸೊ ನೋಡಿ, ಟ್ರೈ ಮಾಡಿ ನನ್ನ ಮೆಥಡಲ್ಲಿ ಇಷ್ಟ ಆದರೆ.